ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕರ್ನಾಟಕದ ಒಂದು ಪ್ರಾಣಿ ಸಂಪತ್ತುಗಳ ಬಗ್ಗೆ, ವನ್ಯಜೀವಿ ಧಾಮಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಈ ಒಂದು ತರಗತಿಯೊಳಗೆ ಈ ಒಂದು ಪ್ರಾಣಿ ಸಂಪತ್ತು ಯಾವ ರೀತಿ ಐತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ಸಸ್ಯರಾಶಿ ಮತ್ತು ವೃಕ್ಷ ರಾಶಿಗಳಷ್ಟೇ ಈ ಒಂದು ವನ್ಯಜೀವಿ ಸಂಪತ್ತು ಈ ಒಂದು ಕರ್ನಾಟಕ ರಾಜ್ಯದೊಳಗೆ ನೋಡ್ತಾ ಹೋಗ್ತೀವಿ. ಇದಕ್ಕೆ ಸಮೃದ್ಧವಾದಂಥ ಅರಣ್ಯ ಕ್ಷೇತ್ರವೇ ಪ್ರಮುಖವಾದಂಥ ಕಾರಣವನ್ನು ಕಾಣ್ತದೆ. ಅಂದ್ರೆ ಆ ಪ್ರಪಂಚದಲ್ಲೇ ಗುರುತಿಸಲ್ಪಟ್ಟಂಥ ಜೀವ ವೈವಿಧ್ಯ ಬಿಸಿ ತಾಣ ಅಂತ ಕರಿತೀವಿ. ಅಂದ್ರೆ ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ಹಾಟ್ ಸ್ಪಾಟ್ಗಳಲ್ಲಿ ರಾಜ್ಯದ ಒಂದು ಸಹ್ಯಾದ್ರಿ ಸರಣಿಯು ಸೇರಿದೆ. ಅಂದ್ರೆ ಈ ಪಶ್ಚಿಮ ಘಟ್ಟಗಳನ್ನು ಏನು ಹಾಟ್ ಸ್ಪಾಟ್ ಅಂತ ಕರಿತೀವಿ. ಅಂದರೆ ಪ್ರಪಂಚದ ಒಂದು ಹಾಟ್ ಸ್ಪಾಟ್ ಅಂತ ಯಾವ್ದು ಕರಿತಪ್ಪ ಅಂದ್ರೆ ಈ ಸಹ್ಯಾದ್ರಿಯು ಸೇರ್ತಾ ಹೋಗ್ತೈತಿ. ಇದು ವಿಶ್ವ ಪಾರಂಪರಿಕ ಒಂದು ಪ್ರದೇಶ ಆಗಿ ಘೋಷಣೆ ಆಗ್ತೈತಿ. ಯಾವುದಪ್ಪ ಪಶ್ಚಿಮ ಘಟ್ಟಗಳನ್ನು ವಿಶ್ವ ಪಾರಂಪರಿಕ ಪ್ರದೇಶ ಅಂತ ಕರಿತಾ ಹೋಗ್ತಾರೆ. ಈ ಭಾರತದ ಒಂದು ಆನೆಗಳಲ್ಲಿ ಅಂದ್ರೆ ಒಟ್ಟಾರೆ ಈ ಒಂದು ಭಾರತದ ಒಂದು ಆನೆಗಳಲ್ಲಿ 25% ಮತ್ತು ಭಾರತದ ಒಟ್ಟಾರೆಯಾಗಿ ಹುಲಿಗಳಲ್ಲಿ ಇದು ಆನೆಗಳು, ಈ ಹುಲಿಗಳಲ್ಲಿ 18% ನಮ್ಮ ಒಂದು ಕರ್ನಾಟಕದೊಳಗೆ ನೋಡ್ತಾ ಹೋಗ್ತೀವಿ. ಅಂದರೆ ಭಾರತದಲ್ಲಿ ಒಟ್ಟಾರೆ ಆನೆಗಳು 25% ಕರ್ನಾಟಕದೊಳಗಿವೆ. ಅದೇ ರೀತಿ ಒಟ್ಟಾರೆ ಭಾರತದೊಳಗೆ ಹುಲಿಯ ಒಂದು ಪ್ರಮಾಣವನ್ನು ಕರ್ನಾಟಕದಲ್ಲಿ ಎಷ್ಟು ನೋಡ್ತಾವಪ್ಪ ಅಂದ್ರೆ 18% ಕಾಣ್ತಾ ಹೋಗ್ತೀವಿ. ಅದಲ್ಲದೆ ಕೂಡ ಜಿಂಕೆ, ಚಿರತೆ, ಕಾಡು ಹಂದಿ, ಕಾಡೆಮ್ಮೆ, ಕಡವೆ, ಕರಡಿ, ಮುಳ್ಳಂದಿ ಮೊದಲಾದ ಪ್ರಾಣಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ವಿವಿಧ ಪ್ರಭೇದದ ಒಂದು ಹಾವು ಮತ್ತು ವರ್ಣಮಯವಾದಂಥ ಪಕ್ಷಿಗಳು ಸಹ ಕಂಡು ಬರ್ತಾ ಹೋಗ್ತವೆ. ಅಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳ ಮಧ್ಯಭಾಗದ ಒಂದು ಕರ್ನಾಟಕದ ಮಲೆನಾಡು ಭಾಗವು ಏನು ಮಾತ್ರ ಐತಲ್ಲ, ಅದು ನೈಸರ್ಗಿಕ ಜೈವಿಕ ಪಾರಂಪರಿಕತೆಯನ್ನು ಉಳಿಸಿಕೊಂಡು ಬಂದು ಕಾಣ್ತವೆ. ಹೀಗಾಗಿ ಈ ಒಂದು ಭಾಗದೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ವನ್ಯಪ್ರಾಣಿ ಸಂಕುಲ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತದೆ. ಈ ವನ್ಯಪ್ರಾಣಿಗಳ ನೆಲೆಗಳನ್ನು ಒಳಗೊಂಡಂಥ ಈ ಅರಣ್ಯ ಪ್ರದೇಶಗಳನ್ನು ನೋಡೋದಾದ್ರೆ ಆ ಉತ್ತರ ಕನ್ನಡ ಅದರ ಒಂದು ಜಿಲ್ಲೆಯನ್ನು ಒಳಗೊಂಡು ಆ ಕರಾವಳಿಯ ಭಾಗ ಮತ್ತು ಬೆಳಗಾವಿಯ ಕೆಲವು ಭಾಗಗಳು, ಸಹ್ಯಾದ್ರಿ ಮಲೆನಾಡಿನ ಒಂದು ಬೆಟ್ಟಗಳ ಸಾಲ. ಅಂದರೆ ಉದಾಹರಣೆ ನಮ್ಮ ದತ್ತಾದ್ರಿ ಪೀಠ ಅಂತ ಕರಿತಾ ಹೋಗ್ತೀವಿ, ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ, ಇವು ಒಂದು ಮೈದಾನಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ರಾಣೆಬೆನ್ನೂರು ಉತ್ತರ ಮೈದಾನದ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಈ ಒಂದು ಅರಣ್ಯ ಪ್ರದೇಶಗಳಾಗಿ ಕಾಣ್ತಾ ಹೋಗ್ತೀವಿ. ಕೆಲವೊಂದಿಲ್ಲಿ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಈ ಒಂದು ಕರ್ನಾಟಕದೊಳಗೆ 5 ರಾಷ್ಟ್ರೀಯ ಪಾರ್ಕ್ಗಳನ್ನು 5 ರಾಷ್ಟ್ರೀಯ ಉದ್ಯಾನವನಗಳು ಕಾಣ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ನ್ಯಾಷನಲ್ ಪಾರ್ಕ್ ನೋಡ್ತಾ ಹೋಗ್ತೀವಿ. ಎಷ್ಟಪ್ಪ ಅಂದ್ರೆ 5 ನ್ಯಾಷನಲ್ ಪಾರ್ಕ್ ನೋಡ್ತಾ ಹೋಗ್ತೀವಿ. ಜೊತೆಗೆ ಅದೇ ರೀತಿ 5 ಹುಲಿ ಸಂರಕ್ಷಣಾ ವಲಯಗಳನ್ನು ನೋಡ್ತಾ ಹೋಗ್ತೀವಿ. ಯಾವುವು 5 ನ್ಯಾಷನಲ್ ಪಾರ್ಕ್ ನೋಡ್ತಾ ಹೋಗ್ತೀವಿ. ಅದೇ ರೀತಿ 5 ಹುಲಿ ಸಂರಕ್ಷಣಾ ವಲಯಗಳನ್ನು ನೋಡ್ತಾ ಹೋಗ್ತೀವಿ. 5 ಹುಲಿ ಸಂರಕ್ಷಣಾ ವಲಯಗಳು ಯಾವಪ್ಪ ಅಂತ ನೋಡಿದ್ರೆ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ಭದ್ರಾ ಮತ್ತು ಕಾಳಿ. ಇದು ಕಾಳಿ ವಲಯ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ 5 ಪ್ರದೇಶಗಳು ಕಾಣ್ತವೆ. 5 ಹುಲಿ ಸಂರಕ್ಷಣಾ ವಲಯಗಳು ಕಾಣ್ತವೆ. ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ ಮತ್ತು ಭದ್ರಾ ಮತ್ತು ಕಾಳಿ ಹುಲಿ ಸಂರಕ್ಷಣಾ ವಲಯವನ್ನು 5 ಹುಲಿ ಸಂರಕ್ಷಣಾ ವಲಯಗಳಾಗಿರೋ ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ 7 ಪಕ್ಷಿಧಾಮಗಳು ಕಂಡು ಬರ್ತಾ ಹೋಗ್ತವೆ. ಸುಮಾರು 36 ವನ್ಯಜೀವಿ ಧಾಮಗಳು, 5 ಹುಲಿ ಸಂರಕ್ಷಣಾ ವಲಯಗಳು, 5 ನ್ಯಾಷನಲ್ ಪಾರ್ಕ್ಸ್, 7 ಪಕ್ಷಿಧಾಮಗಳು, 36 ವನ್ಯಜೀವಿ ಧಾಮಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಕರ್ನಾಟಕದ ಒಂದು ಪ್ರಮುಖ ವನ್ಯಜೀವಿ ಧಾಮಗಳು ನೋಡೋದಾದ್ರೆ ಇಲ್ಲಿ ವಿಶೇಷವಾಗಿ ಈ ಒಂದು ಚಿತ್ರಗಳನ್ನು ಅಷ್ಟೇ ನೋಡಿ. ಈ ಒಂದು ಚಿತ್ರಗಳನ್ನು ಗಮನಿಸೋಕೆ ಹೋಗಬೇಡಿ, ಇದು ಸ್ವಲ್ಪ ತಪ್ಪು ಮಾಹಿತಿ, ಕ್ಷಮೆ ಇರಲಿ. ಈ ದಾಂಡೇಲಿ ಅಂಶಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಹೋಗ್ತೀವಿ. ಒಂದು ವನ್ಯಜೀವಿ ಕರ್ನಾಟಕದ ಒಂದು ಪ್ರಮುಖ ವನ್ಯಜೀವಿ ಧಾಮಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇದು ದಾಂಡೇಲಿ ಅಂಶಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಉತ್ತರ ಕನ್ನಡ ಜಿಲ್ಲೆಯೊಳಗೆ ನೋಡ್ತಾ ಹೋಗ್ತೀವಿ. ಭದ್ರಾ ವನ್ಯಜೀವಿ ಧಾಮ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ನೋಡ್ತಾ ಹೋಗ್ತೀವಿ. ಶರಾವತಿ ಕಣಿವೆ ವನ್ಯಜೀವಿ ಧಾಮ, ಅಂದರೆ ಈ ಒಂದು ಶರಾವತಿ ಕಣಿವೆ ವನ್ಯಜೀವಿ ಧಾಮದೊಳಗೆ ಸಿಂಹಬಾಲದ ಒಂದು ಕೋತಿಗಳನ್ನು ನೋಡ್ತಾ ಹೋಗ್ತೀವಿ. ಇದು ಶಿವಮೊಗ್ಗ ಜಿಲ್ಲೆಯೊಳಗೆ ಮತ್ತು ಲಿಂಗನಮಕ್ಕಿ ಜಲಾಶಯ ಒಂದು ಭಾಗದೊಳಗೆ ನೋಡ್ತಾ ಹೋಗ್ತೀವಿ.
ಪುಷ್ಪಗಿರಿ ವನ್ಯಜೀವಿ ಧಾಮವನ್ನು ನೋಡ್ತಾ ಹೋಗ್ತೀವಿ. ಇದು ಕೊಡಗು ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಬ್ರಹ್ಮಗಿರಿ, ಈ ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಅದು ಕೂಡ ಕೊಡಗು ಮತ್ತು ಕೇರಳ ಗಡಿ ಪ್ರದೇಶಗಳಲ್ಲಿ ಕಾಣ್ತಾ ಹೋಗ್ತೀವಿ. ಕಾವೇರಿ ವನ್ಯಜೀವಿ ಧಾಮವನ್ನು ನೋಡ್ತಾ ಹೋಗ್ತೀವಿ. ಈ ಕಾವೇರಿ ವನ್ಯಜೀವಿ ಧಾಮವು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ಆ ಕಾವೇರಿ ನದಿಯ ತೀರದಲ್ಲಿ ಕಾಣ್ತಾ ಹೋಗ್ತೀವಿ. ಬ್ರಹ್ಮಗಿರಿ ವನ್ಯಜೀವಿ ಧಾಮ ಬ್ರಹ್ಮಗಿರಿ ಕೊಡಗು ಮತ್ತು ಕೇರಳ ಗಡಿಗಳಲ್ಲಿ ಕಾಣ್ತಾ ಹೋಗ್ತೀವಿ. ಇವು ಕರ್ನಾಟಕದ ಒಂದು ಪ್ರಮುಖ ವನ್ಯಜೀವಿ ಧಾಮಗಳಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದ 7 ಪ್ರಮುಖ ಪಕ್ಷಿಧಾಮಗಳನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಸ್ವಲ್ಪ ನೋಡ್ತಾ ಹೋಗ್ಬೇಡ್ರಿ, ಅಂಶಗಳನ್ನು ಅಷ್ಟ ನೋಡ್ರಿ. ಈ ಬಂಡವಾಳ ಪಕ್ಷಿಧಾಮವನ್ನು ನೋಡ್ತಾ ಹೋಗ್ತೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಕಾಣ್ತಾ ಹೋಗ್ತೀವಿ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯೊಳಗೆ ನೋಡ್ತಾ ಹೋಗ್ತೀವಿ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯ ಒಂದು ದ್ವೀಪದಲ್ಲಿ ನೋಡ್ತಾ ಹೋಗ್ತೀವಿ. ಕುಡುಬಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಪೂನಾಪುರ ಅಥವಾ ಗೋನಾಪುರ ಅಂತ ಪಕ್ಷಿಧಾಮ ನೋಡ್ತಾ ಹೋಗ್ತೀವಿ, ಕಲಬುರಗಿ ಜಿಲ್ಲೆಯೊಳಗೆ ನೋಡ್ತಾ ಹೋಗ್ತೀವಿ. ಕೊಟ್ಟೂರು ಪಕ್ಷಿಧಾಮ ಇದು ಅಂಕ ಸಮುದ್ರ ಪಕ್ಷಿಧಾಮ ಆಗಬೇಕು. ಯಾವ ಸಮುದ್ರ? ಅಂಕ ಸಮುದ್ರ ಪಕ್ಷಿಧಾಮ. ಇದು ವಿಜಯನಗರ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಬರ್ತೈತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೀವಿ. ಇದು 7 ಪಕ್ಷಿಧಾಮಗಳು ಇರುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ 5 ನ್ಯಾಷನಲ್ ಪಾರ್ಕು, 5 ಹುಲಿ ಸಂರಕ್ಷಿತ ವಲಯ, 7 ಪಕ್ಷಿಧಾಮಗಳು, 36 ವನ್ಯಜೀವಿ ಧಾಮಗಳನ್ನು ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಕರ್ನಾಟಕದೊಳಗೆ ಒಟ್ಟಾರೆಯಾಗಿ ನೋಡ್ತಾ ಹೋಗ್ತೀವಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿನಿಂದ ಡ್ಯಾಶ್ ತಿಂಗಳವರೆಗೆ ಇರ್ತಾ ಹೋಗ್ತೈತಿ. ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೆ ಇರ್ತಾ ಹೋಗ್ತೈತಿ. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಆಗಿರ್ತದೆ. ಅಂದರೆ ಈ ಒಂದು ಮುಂಗಾರು ಮಳೆಗಾಲದೊಳಗೆ ಅತಿ ಹೆಚ್ಚು ಮಳೆ ಬೀಳುವಂಥ ಋತುಮಾನ ಆಗ್ತೈತಿ. ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತದೆ. ಸದಾ ಹಸಿರಿನಿಂದ ಕೂಡಿರುವಂಥ ಅರಣ್ಯ ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶ 250 ಸೆಂಟಿಮೀಟರ್ ಹೆಚ್ಚಕ್ಕಿಂತ ಮಳೆ ಬೀಳುವಂಥ ಪ್ರದೇಶಗಳು ನಿತ್ಯ ಹರಿದ್ವರ್ಣ ಪ್ರದೇಶಗಳಾಗ್ತಾ ಹೋಗ್ತಾವೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಕಡಿಮೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಇಲ್ಲಿಷ್ಟು ಏನು ನೋಡ್ತಾ ಹೋದಪ್ಪ ಅಂದ್ರೆ ಈ ಒಂದು ಕರ್ನಾಟಕದ ಪ್ರಾಣಿ ಸಂಪತ್ತುಗಳು, ವನ್ಯಜೀವಿ ಧಾಮಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡುವುದು. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.